ಜನವರಿ 23, 24, 25 ಸಭೆ ಮಾಡಬೇಕು ಅಂತ ರೇವಣ್ಣವ್ರಿಗೂ ಹೇಳಿದ್ದೀನಿ, ಕುಮಾರಸ್ವಾಮಿಯವ್ರಿಗೂ ಹೇಳಿದ್ದೀನಿ. ಒಂದು ಸಭೆ ಅಂತೂ ಮಾಡ್ತೀವಿ, ಸಾಧ್ಯವಾದರೆ ಇನ್ನೊಂದು ಕಡೆ ಇನ್ನೊಂದು ಸಭೆನೂ ಮಾಡ್ತೀವಿ. ಬರೀ ಹಾಸನ ಒಂದೇ ಅಂತ ಅಲ್ಲ, ಜನವರಿ 8 ಅಟ್ಲೀಸ್ಟ್ ಒಂದು 2 ಸಭೆಗಳನ್ನು ಮಾಡಬೇಕು ಅನ್ನೋದು ನನ್ನ ಮನಸ್ಸಿನ ಆಕಾಂಕ್ಷೆ ಇದೆ. ರಾಜ್ಯ ಸರ್ಕಾರದ ಸಾಧನೆ, ಅವರ ಅಥವಾ ವೈಫಲ್ಯತೆ ಇವೆಲ್ಲವನ್ನು ಕುಮಾರಸ್ವಾಮಿಯವರ ಅನುಭವದಲ್ಲಿ ಎಳೆಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಇದೆ. ಕುಮಾರಸ್ವಾಮಿಯವರಂತೂ ಮುಂದಿಟ್ಕೊಂಡೇ ಮಾಡ್ತೀವಿ. ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನಹಳ್ಳಿ ಸುರೇಶ್ ಬಾಬು ಅವರು ಒಂದು 53-54 ಕ್ಷೇತ್ರದಲ್ಲಿ ಓಡಾಡಿದ್ದಾರೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯರುಗಳು ಯಾರನ್ನ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾದಂಥ ಸಭೆ ನಡೆಸಿದ್ದಾರೆ ಅಂತ ಕೇಳಿದ್ದೇನೆ. ನಾನು ಆ ವಿಷಯದಲ್ಲಿ ಏನು ಅಷ್ಟೊಂದು ಮಧ್ಯ ಪ್ರವೇಶ ಮಾಡಿ ಅವರು ಮಾಡಿರೋ ತೀರ್ಮಾನನ ಮಾರ್ಪಾಡು ಮಾಡಬೇಕು ಅನ್ನೋದು ಏನು ನನ್ನ ಮನಸ್ಸಲ್ಲಿ ಇಲ್ಲ. ಆದರೆ ಜನಗಳ ಮುಂದೆ ಹೋಗಿ ಇವತ್ತೇನು ಸರ್ಕಾರದ ಸಾಧನೆ, ವೈಫಲ್ಯತೆ, ಕುಮಾರಸ್ವಾಮಿಯವರ ಕಾಲದಲ್ಲಿ ಮಾಡಿದಂಥ ಕೆಲವು ಜನಪರವಾದ ಕಾರ್ಯಕ್ರಮಗಳು ಹೇಗೆ ಮೊಟಕುಗೊಳಿಸಿದ್ದಾರೆ, ಈ ಎಲ್ಲ ವಿಷಯನ ಸಾರ್ವತ್ರಿಕ ಜನತೆ ಮುಂದಿಡೋದು ಸಭೆಯಲ್ಲಿ ಅವಶ್ಯಕ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೇವೆ. ಅದರಿಂದ ಜನವರಿ ಅಂತ್ಯದೊಳಗೆ ಸಭೆಗಳನ್ನು ಮಾಡ್ತೀವಿ.